ಸೊಕ್ಕಂಡ ಒಂದು ಓಪನ್ ಮಾಡಿ ತುಪ್ಪಾಗ ಪಂಡ ಪಾಂತೆ ಪಾಡ್ದೆ ಪಾಂತೆ ಉಂಡು ನೆತ್ತುಲೈ ಓಪನ್ ಮಾಡ್ಕೊಂಡು ಕೊಂಚ ರಾವರೇಕ್ ಜೀವದ ಯಾಳು ತೋಟಡ್ ಪತ್ಯೆ ಸೈಪುಂಡ ಸೇ ಇತ್ತೆ ದೆಪ್ಪೋಡಾ ಸೈಪುಂಡು ಉಸಿರು ಕಟ್ಟು ಬೇಕು ಊರಿವ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಡ್ರೀಮ್ ವರ್ಲ್ಡ್. ಇವತ್ತಿನ ವಿಡಿಯೋ ಕನ್ನಡದಲ್ಲಿ ಇರುತ್ತೆ. ಇವತ್ತಿನ ವಿಡಿಯೋ ಏನಂದರೆ ಒಂದು ಗಿಫ್ಟ್ ಹ್ಯಾಂಪರ್ ಆರ್ಡರ್ ಬಂದಿದೆ. ಜಾಸ್ತಿ ಆರ್ಡರ್ ಬರೋದು ಎಂಬ್ರಾಯ್ಡರಿ ಹೂಪು. ಹಾಗೆ ಈ ಸಲ ಫಸ್ಟ್ ಟೈಮ್ ನನಗೆ ಹ್ಯಾಂಪರ್ ಬರ್ತ್ಡೇ ಹ್ಯಾಂಪರ್ ಮಾಡಲಿಕ್ಕೆ ಒಂದು ಆರ್ಡರ್ ಬಂದಿದೆ. ಹಾಗೆ ನಾವು ಕೆಲವು ಪ್ರಾಡಕ್ಟ್ಸ್ ಎಲ್ಲ ಮೀಶೋ ಅಮೆಝಾನ್ ಎಲ್ಲ ತರಿಸಿದ್ದೇನೆ, ಅದು ನಾನು ತೋರಿಸ್ತೇನೆ. ಹಾಗೆ ಹ್ಯಾಂಪರ್ ಪ್ಯಾಕ್ ಮಾಡೋದು ಸಹ ತೋರಿಸ್ತೇನೆ. ಫಸ್ಟ್ ನನ್ನ ಕಸ್ಟಮರ್ ಇದು ಮಿನಿ ಟ್ರಾಲಿ ಬ್ಯಾಗೇ ಬೇಕು ಹೇಳಿದರು ಹ್ಯಾಂಪರಿಗೆ. ಹಾಗೆ ನಾನು ಇದು ಆನ್ಲೈನಲ್ಲಿ ತರಿಸಿದ್ದಲ್ಲ, ಶಾಪಲ್ಲಿ ತಗೊಂಡದ್ದು. ಬೆಳ್ತಂಗಡಿ ಕಾಫ್ ಕ್ರಿಯೇಟಿವ್ ಅಂತ ಒಂದು ಶಾಪ್ ಇದೆ, ಬೆಳ್ತಂಗಡಿಯಿಂದ ತರಿಸಿದ್ದು. ಇದು ಹ್ಯಾಂಪರ್ ಆಗಿಯೂ ಯೂಸ್ ಮಾಡ್ಬೋದು, ನಾವು ಗಿಫ್ಟ್ ಹ್ಯಾಂಪರ್ ಆಗಿಯೂ ಯೂಸ್ ಮಾಡ್ಬೋದು. ಹಾಗೆ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿಕ್ಕೆ ಎಂತಕ್ಕೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ಲಾಕ್ ಬೇಕಾದರೂ ಇಡ್ಬೋದು, ಲಾಕ್ ಇಡಲಿಕ್ಕೆಲ್ಲ ಉಂಟು. ಹಾಗೆ ನೆಕ್ಸ್ಟ್ ಇಡುವ ಸೈಡಿಗೆ. ನೆಕ್ಸ್ಟ್ ಇದು ಹ್ಯಾಪಿ ಬರ್ತ್ಡೇ ಆಲ್ಫಾಬೆಟ್, ಇದಕ್ಕೆ ಹಾಕಲಿಕ್ಕೆ ಫ್ರಂಟ್ ಸೈಡಲ್ಲಿ ಇಡಲಿಕ್ಕೆ. ಇದು ಶಾಪಲ್ಲೇ ತಗೊಂಡದ್ದು. ನೆಕ್ಸ್ಟ್ ನಾನು ಒಂದು ಬೊಕ್ಕೆ ಪ್ರಿಪೇರ್ ಮಾಡಿದ್ದೆ. ತುಂಬ ದೊಡ್ಡ ಬೊಕ್ಕೆ ಮಾಡಿದರೆ ಸ್ವಲ್ಪ ಇಡಲಿಕ್ಕೆಲ್ಲ ಕಷ್ಟ ಆಗುತ್ತೆ ಅಲ್ವಾ, ಅದಕ್ಕೆ ನಾನು 4 ರೋಸಲ್ಲಿ ಈ ಥರ ಒಂದು ಮಾಡಿದ್ದೆ. ಅವ್ರು ಚಾಕ್ಲೇಟ್ ಇಡಲಿಕ್ಕೆ ಹೇಳಿದರು, ಆದರೆ ನಾನು ಈ ಥರ ಬೊಕ್ಕೆಗೆ ಫಿಕ್ಸ್ ಮಾಡಿ ಒಂದು ಸಿಂಪಲ್ಲಾಗಿ ಒಂದು ಬೊಕ್ಕೆ ಮಾಡಿದೆ. ಇದಕ್ಕೆ ಯೂಸ್ ಮಾಡಿದಂತಹ ಬ್ಯಾಂಬೋ ಸ್ಟಿಕ್ ನಾನು ಮೀಶೋದಿಂದ ಆರ್ಡರ್ ಮಾಡಿದ್ದು. ಹಾಗೆ ನೆಕ್ಸ್ಟ್ ಬೊಕ್ಕೆ ಶೀಟ್ ಸಹ ಮೀಶೋದಿಂದ ಆರ್ಡರ್ ಮಾಡಿದ್ದು. 10 ಪೀಸ್ ಇದೆ, ಟೋಟಲ್ 10 ಪೀಸ್ ಬರುತ್ತೆ. ನೆಕ್ಸ್ಟ್ 3 ಸ್ಕ್ರಂಚೀಸ್ ರೆಡಿ ಮಾಡಿದೆ. ಅಂದರೆ ಇದು ನಾನೇ ಕ್ಲಾತ್ ಎಲ್ಲ ತಗೊಂಡು ಬಂದು ನಾನೇ ಓನಾಗಿ ರೆಡಿ ಮಾಡಿರೋದು ಹ್ಯಾಂಪರಿಗೆ ಹಾಕಲಿಕ್ಕೆ ಅಂತ. ನೆಕ್ಸ್ಟ್ ಬ್ಯಾಂಗಲ್ಸ್ ನಾನು ಶಾಪಲ್ಲಿ ತಗೊಂಡದ್ದು. ನೆಕ್ಸ್ಟ್ ಇದು ನನ್ನ ಕಸ್ಟಮರೇ ಇದರ ಲಿಂಕ್ ಕಳಿಸಿ ಇದೊಂದು ಹಾಕಲಿಕ್ಕೆ ಹೇಳಿದರು, ಹಾಗೆ ನಾನು ಆರ್ಡರ್ ಮಾಡಿದ್ದೆ ಅಮೆಝಾನಲ್ಲಿ. ಇದರಲ್ಲಿ 2 ಬ್ರಾಸ್ಲೆಟ್, 1 ವಾಚ್, ಬ್ರಾಸ್ಲೆಟ್ 2 ಮತ್ತು ವಾಚ್ ಇಷ್ಟು. ನೆಕ್ಸ್ಟ್ ಒಂದು ಇಯರಿಂಗ್ಸ್, ಇದು ನಾನು ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ನೆಕ್ಸ್ಟ್ ಒಂದು ಡಾಲ್, ಇದು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು. ಸ್ವಲ್ಪ ಸ್ಮಾಲೇ ಬೇಕಿತ್ತು, ಅದಕ್ಕೆ ಹ್ಯಾಂಪರ್ಗೆ ದೊಡ್ಡದೆಲ್ಲ ಇಡಲಿಕ್ಕೆ ದೊಡ್ಡದಾದರೆ ತುಂಬ ಕಷ್ಟ ಆಗುತ್ತೆ ಇಡಲಿಕ್ಕೆ, ಹಾಗೆ ಇಷ್ಟು ದೊಡ್ಡ ಆರ್ಡರ್ ಮಾಡಿದ್ದೆ ನಾನು. ಮತ್ತು ನೆಕ್ಸ್ಟ್ 2 ಕ್ಯೂಟ್ ಲಿಟಲ್ ಕ್ಲಿಪ್ಸ್, ಇದು ಶಾಪಲ್ಲಿ ತಗೊಂಡದ್ದು. ನೆಕ್ಸ್ಟ್ ಒಂದು ಗ್ರೀಟಿಂಗ್ ಕಾರ್ಡ್ ಬೇಕು ಹೇಳಿದರು ಅವರು ಕಸ್ಟಮರ್. ಹಾಗೆ ಇದು ಸಹ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ. ಗ್ರೀಟಿಂಗ್ ಕಾರ್ಡ್ ಚೆಂದ ಇದೆ, ಹ್ಯಾಪಿ ಬರ್ತ್ಡೇ ಗ್ರೀಟಿಂಗ್. ನೆಕ್ಸ್ಟ್ ಫ್ರಂಟಲ್ಲಿ ಫ್ಲವರ್ ಸ್ವಲ್ಪ ಹಾಕಲಿಕ್ಕೆ ಅಂತ ಇದು ಶಾಪಲ್ಲೇ ತಗೊಂಡದ್ದು, ಅದೇ ಕಾಫ್ ಕ್ರಿಯೇಟಿವಲ್ಲೇ ತಗೊಂಡು ಬಂದದ್ದು. ಮತ್ತು ನೆಕ್ಸ್ಟ್ ಇದೇ ಡ್ರೆಸ್ ಬೇಕಂತ ಲಿಂಕ್ ಕಳಿಸಿದ್ರು, ಹಾಗೆ ನಾನು ಇದನ್ನೇ ಆರ್ಡರ್ ಮಾಡಿದೆ. ಇದರಲ್ಲಿ ಪ್ಯಾಂಟ್ ಬರುವುದಿಲ್ಲ, ಟಾಪ್ ಮತ್ತು ಶಾಲ್ ಮಾತ್ರ. ಇದು ಸಹ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು. ತುಂಬ ಚೆನ್ನಾಗಿದೆ ಡ್ರೆಸ್ ಮಾತ್ರ. ಇದಕ್ಕೆ 675 ಏನೋ ಸಮಥಿಂಗ್. ಹಾಗೆ ನಾನು ಇದರ ಲಿಂಕು ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಇದೆ, ಇದನ್ನು ಕಟ್ ಮಾಡುವ. ಮತ್ತೆ ಇಲ್ಲಿ ಉಂಟು, ಇಲ್ಲಿ ಉಂಟು, ಇಲ್ಲಿ ಹೋಯ್ತು ಈಗ. ಮತ್ತೆ ಎಲ್ಲ ಚೆಕ್ ಮಾಡಿದೆ ನಾನು, ಫಾಲ್ಟ್ ಏನಾದರೂ ಇದ್ದರೆ ಅಂತ. ಡ್ರೆಸ್ ಆಫ್ ವೈಟ್, ಶಾಲು ತುಂಬ ಚೆನ್ನಾಗಿದೆ, ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಶಾಲ್ ಸಹ. ಗೋಲ್ಡನ್ ಬಾರ್ಡರ್ ಸೈಡ್ ಫುಲ್ಲು
ಚೆನ್ನಾಗಿದೆ. ನೆಕ್ಸ್ಟ್ ಇದೆರಡು ಆರ್ಡರ್ ಮಾಡಿದೆ. ಇದು ಸಹ ಮೀಶೋದಲ್ಲೇ ನಾನು ಆರ್ಡರ್ ಮಾಡಿರೋದು. ಇದನ್ನು ನಾನು ಬೊಕ್ಕೆಗೆ ಈ ಥರ ಇಟ್ಟಿದ್ದೆ ಅವಾಗ, ಈಗ ತೆಗ್ದದ್ದು ಹೀಗೆ ಚೆಂದ ಕಾಣುತ್ತೆ. ಹಾಗೆ ಎಲ್ಲ ಆಯ್ತಲ್ಲ. ನೆಕ್ಸ್ಟ್ 1-2-3 ಚಾಕ್ಲೇಟ್ ಹಾಕುವಂತ ಚಾಕ್ಲೇಟ್ ತಗೊಂಡೆ. ಹಾಗೆ ನೆಕ್ಸ್ಟ್ ಕೀ ಬಂಚ್, ತುಂಬ ಕ್ಯೂಟಾಗಿದೆ. ಒಂದು ನನ್ನ ಕಣ್ಣಿಗೆ ಬಿತ್ತು, ಇಷ್ಟ ಆಗ್ಬೋದು ಅಂತ ತಗೊಂಡೆ. ಫಸ್ಟ್ ನಾನು ತಗೊಂಡ ಕೀ ಬಂಚ್ ತುಂಬ ಟ್ರೆಂಡಿಂಗಲ್ಲಿದೆ ಇನ್ಸ್ಟಾಗ್ರಾಮಲ್ಲೆಲ್ಲ. ಇದು ಕೊಟ್ಟರೆ ಒಳ್ಳೆಯದು ಹೇಳ್ತಾ ಇರ್ತಾರೆ. ಆದರೆ ರೀಸೆಂಟಾಗಿ ಮೊನ್ನೆ ಒಂದು ವಿಡಿಯೋ ನೋಡಿದೆ, ಇದು ಕೊಡಬಾರ್ದು ಅಂತ. ಅದಕ್ಕೆ ನನಗೆ ಸ್ವಲ್ಪ ಬೇಡ ಕೊಡೋದು ಅಂತ. ನೆಕ್ಸ್ಟ್ ನಾನು ಇದು ತಗೊಂಡೆ. ಇದು ಶಾಪಲ್ಲಿ ತಗೊಂಡದ್ದು. ಅಲ್ಲಿದ್ದೆಲ್ಲ ಕೀಚೈನ್ಗಿಂತ ನನಗೆ ಇದೇ ಸ್ವಲ್ಪ ತುಂಬ ಇಷ್ಟ ಆಯಿತು. ಹಾಗೆ ಇದು ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ, ನೋಡುವ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಒನ್ ಫ್ಲೈಯಿಂಗ್ ಬಟರ್ಫ್ಲೈ. ಇದು ನಾನು ಅಮೆಝಾನಲ್ಲಿ ತರಿಸಿದ್ದೆ. 5 ಪೀಸ್ ಇದೆ. ಫ್ಲೈಯಿಂಗ್ ಬಟರ್ಫ್ಲೈ ಹಾಕಲಿಕ್ಕೆ ಹೇಳಿದರು, ಹಾಗಾಗಿ ನಾನು ಆರ್ಡರ್ ಮಾಡಿ ತರಿಸಿದೆ. ಲಾಸ್ಟಿಗೆ ಇದೆಲ್ಲ ಹಾಕಿ ಚೆಕ್ ಮಾಡಬೇಕು ಫ್ಲೈ ಆಗುತ್ತೋ ಇಲ್ಲೋ ಅಂತ. ಆಯಿತು, ಎಲ್ಲ ಪ್ರಾಡಕ್ಟ್ಸ್ ತೋರಿಸಿ ಆಯಿತು. ಈ ಎಲ್ಲ ಪ್ರಾಡಕ್ಟ್ಸ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಹಾಗೆ ಈಗ ನಾವು ಹ್ಯಾಂಪರನ್ನು ಪ್ಯಾಕ್ ಮಾಡುವ. ಪ್ಯಾಕಿಂಗ್ ಎಲ್ಲ ಫಿನಿಶ್ ಆಯಿತು. ಫ್ಲೈಯಿಂಗ್ ಬಟರ್ಫ್ಲೈ ಹಾಕಿದೆಲ್ಲ, ಅದು ಸ್ವಲ್ಪ ಟೆಸ್ಟ್ ಮಾಡಬೇಕು ಫ್ಲೈ ಆಗುತ್ತೋ ಇಲ್ಲೋ ಅಂತ. ಟೆಸ್ಟ್ ಮಾಡಿ ಅಗೈನ್ ಮತ್ತೆ ಹಾಕಬೇಕು, ನೋಡುವ. ಓಕೆ, ಫ್ಲೈ ಆಗುತ್ತೆ, ಆದರೆ ಸ್ವಲ್ಪ ಟೈಮ್ ಮಾತ್ರ. ಜಸ್ಟ್ ತೆಗಿವಾಗ ಸ್ವಲ್ಪ ಬಾಕ್ಸ್ ಓಪನ್ ಮಾಡೋಕ್ಕೆ ಸ್ವಲ್ಪ ಹೊತ್ತು ಫ್ಲೈ ಆಗುತ್ತಷ್ಟೇ, ಜಾಸ್ತಿ ಆಕಾಶದ ಕಡೆ ಏನು ಫ್ಲೈ ಆಗೋದಿಲ್ಲ. ಹೀಗೆ ಪೀಂಟಿಸಿರ್ತೀವಲ್ಲ, ಅದು ಖಾಲಿಯಾಗುವವರೆಗೆ ಮಾತ್ರ, ಹೊರಗಡೆ ಬರುವಷ್ಟೊತ್ತಿಗೆ ಅದು ಖಾಲಿಯಾಗಿರುತ್ತೆ. ಹೀಗೆ ಇಷ್ಟೇ. ಬೊಕ್ಕೆ ಇಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು, ಅಂದರೆ ಸ್ವಲ್ಪ ದೊಡ್ಡ ಆಯಿತು ಅಷ್ಟೇ. ಅಡ್ಜಸ್ಟ್ ಮಾಡಿ ಇಟ್ಟೆ. ಈ ಬಟರ್ಫ್ಲೈ ಹಾರ್ತಾ ಉಂಟು. ರೆಡಿ ಆಯಿತು. ನಾನು ಲಾಕ್ ಹಾಕೋದಿಲ್ಲ. ಲಾಕ್ ಮತ್ತೆ ಬೇಕಾದ್ರೆ ಹೇಳ್ತೇನೆ ನಾನು, ಮತ್ತೆ ತೆಗಿಲಿಕ್ಕೆಲ್ಲ ಕಷ್ಟ ಆದರೆ ಮತ್ತೆ ಯಾಕೋ, ಅದಕ್ಕೆ ಲಾಕ್ ಹಾಕೋದಿಲ್ಲ, ಹಾಗೆ ಇಡ್ತೇನೆ. ಇದನ್ನು ಓಪನ್ ಮಾಡುವ ಕ್ಯೂರಿಯಾಸಿಟಿಯಲ್ಲಿ ಇರ್ತಾರೆ. ನಾನು ಲಾಕ್ ಹಾಕಿ ಮತ್ತೆ ತೆಗಿಲಿಕ್ಕಾಗದೇ ಇದ್ದರೆ ಮತ್ತೆ ಅದೊಂದು ಕಷ್ಟ ಆಗ್ಬೋದು. ಅದಕ್ಕೆ ಲಾಕ್ ಮತ್ತೆ ನಾನು ಬೇಕಾದ್ರೆ ಹೇಳ್ತೇನೆ ಅವರಿಗೆ. Next, happy birthday. ಇದು
ಕಟ್ ಮಾಡೋದಾ ಹೀಗೆ ಬಿಡೋದಾ ಗೊತ್ತಾಗ್ತಾ ಇಲ್ಲ. ಹೀಗೆ ಬಿಟ್ಟರೆ ಚೆಂದ ಕಾಣ್ತಾ ಉಂಟು, ಗಿಫ್ಟ್ ಥರ. ಇರಲಿ, ಸುಮ್ಮನೆ ಯಾಕೆ ಮತ್ತೆ ವೇಸ್ಟ್ ಮಾಡಿ, ಅವರಾದರೂ ಇದನ್ನ ತೆಗೆದು ಎಂಟಾಗಾದರೂ ಯೂಸ್ ಆದರೂ ಮಾಡ್ಬೋದಲ್ಲ. ರೆಡಿ. ಇದು ಗಿಫ್ಟ್ ಎಲ್ಲಿಗೆ ಅಂತ ನನಗೆ ಹೇಳಲಿಕ್ಕೆ ಮರ್ತೋಯ್ತು. ಇದು ಮೈಸೂರಿಗೆ ರೆಡಿ ಆಯ್ತು. ಇನ್ನು ಈಗ ಫೈನಲ್ ಒಂದು ಪ್ಯಾಕ್ ಮಾಡಿ ಕಳಿಸೋದು. ಒಂದೆರಡು ಫೋಟೋ ತೆಗಿತೇನೆ. ನೆಕ್ಸ್ಟ್ ನಾನು ಇದನ್ನು ಪ್ಯಾಕ್ ಮಾಡ್ತೀನಿ. ವಿಡಿಯೋದ ಬಿಹೈಂಡ್ನ ಪರಿಸ್ಥಿತಿ ಇದು. ಓಕೆ, ಇವತ್ತಿನ ವಿಡಿಯೋ ಎಂಡ್ ಮಾಡುವ. ಹಾಗೆ ಮೀಶೋದಲ್ಲಿ, ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ ಎಲ್ಲ ಪ್ರಾಡಕ್ಟ್ಸ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನಿಮಗೂ ಬೇಕಾದರೆ ಲಿಂಕ್ ಮುಖಾಂತರ ಪರ್ಚೇಸ್ ಮಾಡ್ಕೊಳ್ಳಿ. ನಿಮಗೂ ಈ ಥರ ಗಿಫ್ಟ್ ಎಲ್ಲ ಆರ್ಡರ್ ಮಾಡಬೇಕು ಅಂತ ಆದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರಿಗೆ ವಾಟ್ಸಪ್ ಮಾಡಿ. ಹಾಗೆ ನಮ್ಮ ಇನ್ಸ್ಟಾ ಪೇಜ್ ಇದೆ, ಹ್ಯಾಂಡ್ಮೇಡ್ ಕ್ರಿಯೇಟಿವ್ ಸ್ಟುಡಿಯೋ ಅಂತ, ಆ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಜನನಿ ಆರ್ಟ್ಸ್ ಸುಳ್ಯ ಅವರು ಸಹ ಈಗ ಪೋರ್ಟ್ರೇಟ್ ಪೇಂಟ್, ಆಯಿಲ್ ಪೇಂಟ್ ಎಲ್ಲ ಥರದ ಪೇಂಟಿಂಗ್ ಮಾಡ್ತಾರೆ, ವಾಲ್ ಪೇಂಟ್. ಹಾಗೆ ನೀವು ಅವರ ನಂಬರ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಆರ್ಡರ್ ಮಾಡೋದಾದರೆ ಡೈರೆಕ್ಟ್ ಅವರಿಗೆ ಕಾಲ್ ಮಾಡ್ಬೋದು. ಓಕೆ, ನಾವು ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.